ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದಿಷ್ಟು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರೋ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಯಾವ್ಯಾವ ಪ್ರಾಬ್ಲಮ್ಸ್ಗಳು, ಒಂದು ಇವಾಗ ನಿಮಗೆ ಇದಿರ್ಬೋದು, ಯಾವುದು ಪಾಲಿನಾಮಿಯಲ್ ಫಂಕ್ಷನ್ ಇರ್ಬೋದು, ಅಥವಾ ಫಾರೆಸ್ಟ್ ಟ್ರಾನ್ಸ್ಫಾರ್ಮ್ ದ ಗಿವನ್ ಫಾರೆಸ್ಟ್ ಇಂಟು ಬೈನರಿ ಟ್ರೀ ಟ್ರಾವೆರ್ಸಲ್ಲು, ಇದನ್ನು ಕೇಳಿರ್ಬೋದು. ಈ ಟೈಪ್ ಕ್ವಶನ್ ನಾನೀಗ ಸಾಲ್ವ್ ಮಾಡ್ತಾ ಇದ್ದೇನೆ. ಯಾಕಂದರೆ ಇದು ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ. ಸೊ ನೀವು ಈ ಥರ ಪ್ರಾಬ್ಲಮ್ಸನ್ನು ಬಂದಾಗ ಟೆನ್ಷನ್ ತಗೊಳ್ಳೋದು ಬೇಡ ಅಂತ ಈ ಟೈಪ್ ಪ್ರಾಬ್ಲಮನ್ನು ಮಾಡ್ತಾ ಇದ್ದೇನೆ. ಓಕೆ, ಸೊ ಫಸ್ಟ್ ಕ್ವಶನ್ನ ನೋಡಿ. ರೈಟ್ ಅ ಫಂಕ್ಷನ್ ಟು ಆ್ಯಡ್ ಟೂ ಪಾಲಿನಾಮಿಯಲ್ಸ್. ಇದು ನಿಮ್ಗೆ ಗೊತ್ತಿದೆ, ಟು ಆ್ಯಡ್ ಟೂ ಪಾಲಿನಾಮಿಯಲ್ಸ್. ಸಿ ಫಂಕ್ಷನನ್ನು ಬರೀಬೇಕು ನೀವು, ಇದು ಕಂಪಲ್ಸರಿ. ರೈಟ್ ಅ ಸಿ ಫಂಕ್ಷನ್ ಟು ಆ್ಯಡ್ ಟೂ ಪಾಲಿನಾಮಿಯಲ್ಸ್. ಇದನ್ನು ಎಲ್ಲ ಟೈಮ್ ಕೇಳಿದ್ದಾರೆ. ಸಿ ಫಂಕ್ಷನ್ ಬರೀಲೇಬೇಕು, ಇದನ್ನು ನೀವು ಕಲಿಲೇಬೇಕು. ಅದಾದ ಮೇಲೆ ಶೋ ದ ಲಿಂಕ್ಡ್ ರೆಪ್ರೆಸೆಂಟೇಷನ್ ಆಫ್ ದ ಬಿಲೋ ಟೂ ಪಾಲಿನಾಮಿಯಲ್ಸ್ ಆ್ಯಂಡ್ ದೇರ್ ಎಡಿಷನ್ ಯೂಸಿಂಗ್ ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಈ ಕ್ವಶನ್ ಬಂದುಬಿಟ್ಟು ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಈಗ ಇದರಲ್ಲಿ ನೋಡಿ, ರೈಟ್ ಅ ಸಿ ಫಂಕ್ಷನ್ ಟು ಆ್ಯಡ್ ಟೂ ಪಾಲಿನಾಮಿಯಲ್ಸ್, ಅದು ನೀವು ಬರೀಲೇಬೇಕು ಸ್ಟೂಡೆಂಟ್ಸು. ಇದು ಹೇಗಾಗುತ್ತೆ ಕೇಳಿದರೆ 4 ಮಾರ್ಕ್ಸ್ ನೀವು ಪ್ರೋಗ್ರಾಮ್ ಬರೆದಿಕ್ಕಿರುತ್ತೆ, 4 ಮಾರ್ಕ್ಸ್ ಇದನ್ನು ನೀವು ರೀಪ್ರೆಸೆಂಟ್ ಮಾಡಿದ್ದಕ್ಕಿರುತ್ತೆ. 4 + 4 ಇರುತ್ತೆ. ಓಕೆ, ಇನ್ ಕೇಸ್ 8 ಮಾರ್ಕ್ಸ್ ಇದಾದರೆ. ಓಕೆ, ಸೊ ನಾನೀಗ ರೈಟ್ ಅ ಸಿ ಫಂಕ್ಷನ್ನ ನಾನು ಇದರಲ್ಲಿ ಮಾಡೋದಿಲ್ಲ, ಬಟ್ ಶೋ ದ ಲಿಂಕ್ಡ್ ರಿಪ್ರೆಸೆಂಟೇಷನ್ ಆಫ್ ದ ಬಿಲೋ ಟೂ ಪಾಲಿನಾಮಿಯಲ್ಸ್ ಆ್ಯಂಡ್ ದೇರ್ ಅಡಿಷನ್ ಯೂಸಿಂಗ್ ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಕೇಳಿದ್ದಾರೆ. ಸರಿನಾ? ಫಸ್ಟ್ ಈಗ ನಾನು ಏನು ಮಾಡ್ತೇನೆ, ಈ ಕ್ವಶನ್ನ ಮಾಡ್ತಾ ಇದ್ದೇನೆ ನೋಡಿ. ಪಾಲಿನಾಮಿಯಲ್ ಅಂತ ಬರ್ಕೊಳ್ತೇನೆ. ಪಾಲಿನಾಮಿಯಲ್ ಏನು ಕೊಟ್ಟಿದ್ದಾರೆ? 5x³ + 4x² + 7x + 3 ಅಂತ ಕೊಟ್ಟಿದ್ದಾರೆ. ಸರಿನಾ? ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಈಗ ಇದನ್ನು ಹೇಗೆ ರೀಪ್ರೆಸೆಂಟ್ ಮಾಡೋದು ಕೇಳಿದರೆ ವೆರಿ ಇಂಪಾರ್ಟೆಂಟು. ನೀವು ಇದರಲ್ಲಿ 3, ಒಂದು ನೋಡಲ್ಲಿ 3 ಇದಿರುತ್ತೆ. ಅದರಲ್ಲಿ ಏನು, ಒಂದು ಇದರ ಕೊಯಿಫಿಷಿಯಂಟ್, ಎಕ್ಸ್ ಕೊಯಿಫಿಷಿಯಂಟ್ ಏನಿದು ವ್ಯಾಲ್ಯೂ 5. ಅದಾದಮೇಲೆ ಇದರಲ್ಲಿ ಇದರ ಪವರ್ ಇದೆ ನೋಡಿ, ಅದಿರುತ್ತೆ 3. ವೆರಿ ಇಂಪಾರ್ಟೆಂಟ್, ಆಯಿತಾ? ಇದು ಫಸ್ಟ್. ಸೆಕೆಂಡ್ ಒನ್ನಲ್ಲಿ ನೋಡಿ, ನಾನು 3 ಮಾಡಿದಾಗ ಒಂದು ಎಕ್ಸ್ ಇದು ಕೊಯಿಫಿಷಿಯಂಟ್, ಅದಾದಮೇಲೆ ಎಕ್ಸ್ ಇದು ಪವರ್ ಎಷ್ಟಿದೆ 2, ಅದನ್ನು ಲಿಂಕ್ ಮಾಡಬೇಕು. ಥರ್ಡ್, ಒಂದು ಎಕ್ಸ್ ಇದು ಕೊಯಿಫಿಷಿಯಂಟ್ 7, ಇಲ್ಲಿ ಎಕ್ಸ್ ಪವರ್ ಏನೂ ಇಲ್ಲ ಅಂದರೆ 1 ಅಂತ ಮೀನಿಂಗು, ಅದು ಗೊತ್ತಿದೆಯಲ್ಲ ನಿಮಗೆ, 1. ಅದಾದಮೇಲೆ ಫೋರ್ತ್ ಒನ್, ಲಾಸ್ಟಿಗೆ ಏನು ಮಾಡಬೇಕು ನೀವು ಕೇಳಿದರೆ ಇದು 3 ಜೊತೆ ಇಲ್ಲಿ ಏನೂ ಇಲ್ಲ ಅಂದರೆ ಮೀನಿಂಗ್ ಏನು ಹೇಳಿ, x⁴0 ಅಂತ ಮೀನಿಂಗ್ ಅಲ್ವಾ? ಕೊಯಿಫಿಷಿಯಂಟ್ 3 ಆಯಿತು, ಪವರ್ ಎಷ್ಟು 0. ಸರಿನಾ? ಸೊ ಇದು ನಿಮ್ಮ ಆನ್ಸರ್. ಬಟ್ ಕ್ವಶನ್ ಕೇಳಿದ್ದು ಆಫ್ ದ ಬಿಲೋ ಟು ಪಾಲಿನಾಮಿಯಲ್ಸ್ ಆ್ಯಂಡ್ ದೇರ್ ಎಡಿಷನ್ ಯೂಸಿಂಗ್ ಸರ್ಕ್ಯುಲರ್ ಸಿಂಗಲ್ ಲಿಂಕ್ಡ್ ಲಿಸ್ಟ್. ಇದೀಗ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಆಯಿತು, ಬಟ್ ಅವ್ರು ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅಂತ ಹೇಳಿದಾಗ ಏನು ಮಾಡಬೇಕು, ಇದರ ಲಾಸ್ಟನ್ನು ಇದರ ಫಸ್ಟಿಗೆ ಕನೆಕ್ಷನ್ ಮಾಡಬೇಕು. ಇದನ್ನು ಏನಂತ ಕರೀತಾರೆ? ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಇದನ್ನು ನೀವು ಬರೀಬೋದು. ಅಡ್ರೆಸ್ ಆಫ್ ದ ಫಸ್ಟ್ ಎಲಿಮೆಂಟ್ ಸ್ಟೋರ್ಡ್ ಇನ್ ದ ಲಾಸ್ಟ್ ಎಲಿಮೆಂಟ್. ಇದರ ಅಡ್ರೆಸ್ ಫಸ್ಟಲ್ಲಿ ಸ್ಟೋರ್ ಆಗಿರುತ್ತೆ. ನೀವೀಗ 4 ಮಾರ್ಕ್ಸ್ ಸಿ ಫಂಕ್ಷನ್ ಬರೆದಿದ್ದಕ್ಕಿರುತ್ತೆ, ಇನ್ನೊಂದು 4 ಮಾರ್ಕ್ಸ್ ನೀವು ಇದನ್ನು ರೀಪ್ರೆಸೆಂಟ್ ಮಾಡಿದ್ದಕ್ಕಿರುತ್ತೆ. ಇದನ್ನು ಎಕ್ಸ್ಪ್ಲೇನ್ ಮಾಡಿ. ಇದರಲ್ಲಿ ಏನಾಗ್ತಾ ಇದೆ, ಸೊ ಇಟ್ಸ್ ಅ ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಸೊ ಅಡ್ರೆಸ್ ಆಫ್ ದ ಫಸ್ಟ್ ಎಲಿಮೆಂಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಲಾಸ್ಟ್ ಎಲಿಮೆಂಟ್. ಆ ಥರ ನೀವು ಬರೀಬೇಕು. ಇದನ್ನು ಎಕ್ಸ್ಪ್ಲೇನು ಮಾಡಬೇಕು, 1-2 ಪಾಯಿಂಟ್ ಎಕ್ಸ್ಪ್ಲೇನು ಮಾಡಬೇಕು. ಇದಾಯ್ತಾ? ಈಗ P2 ಎರಡನೇ ಪಾಲಿನಾಮಿಯಲ್ ಏನಂತ ಕೊಟ್ಟಿದ್ದಾರೆ ಅವರು? 6x² + 5. ಸರಿನಾ? ಸೊ ಇದಕ್ಕೀಗ ಬರೆಯೋಣ. ಏನಂತ ಬರೀಬೇಕು? ಫಸ್ಟ್ ಪಾಲಿನಾಮಿಯಲ್ ಇದು ಯಾವುದು? ಕೊಯಿಫಿಷಿಯಂಟ್ 6, ಎಕ್ಸ್ ಇದು ಪವರ್ ಎಷ್ಟು 2. ಸರಿನಾ? ಅದಾದಮೇಲೆ ಡೈರೆಕ್ಟ್ಲಿ ಇರೋದು ನಂಬರ್ 5 ಮಾತ್ರ. ಮತ್ತು ನೀವಿಲ್ಲಿ 6x², ನೆಕ್ಸ್ಟ್ 0x⁴1 ಅದನ್ನೆಲ್ಲ ಬರೆಯೋದು ಬೇಡ. ಇದು 5, ಇಲ್ಲಿ ಏನೂ ಇಲ್ಲ ಅಂದರೆ ಮೀನಿಂಗ್ ಏನು ಹೇಳಿ, x⁴0. ಅದು ನೀವು ಇದರಲ್ಲಿ ಕಲ್ತಿದ್ರಲ್ಲ, ಸೊ 0 ಸೇಮ್ ಆಯಿತು. ಆವಾಗ ಇದನ್ನು ಇದಕ್ಕೆ ಕನೆಕ್ಟ್ ಮಾಡಿ. ಇದು ಯಾಕೆ ನಾನು ಇದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೇನೆ ಕೇಳಿದರೆ, ಅವರು ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅಂತ ಕೇಳಿದ್ದಾರೆ, ಅದಕ್ಕೋಸ್ಕರ ಬರಿತಾ ಇದ್ದೇನೆ. ಸರಿನಾ? ಅದಾದಮೇಲೆ ನೋಡಿ, ಆ್ಯಂಡ್ ದೇರ್ ಎಡಿಷನ್ ಯೂಸಿಂಗ್, ಇದಾಯ್ತಲ್ಲ, ಬಿಲೋ ಟು ಪಾಲಿನಾಮಿಯಲ್ಗೂ ನೀವು ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಮಾಡಬೇಕು. ಪ್ಲಸ್ ಆ್ಯಂಡ್ ದೇರ್ ಎಡಿಷನ್ ಅಂದರೆ ಇವೆರಡು ಪಾಲಿನಾಮಿಯಲ್ನ ಆ್ಯಡ್ ಮಾಡಿ ಬಂದಂಥ ಆನ್ಸರ್ನು ಕೂಡ ಇದೇ ಥರ ರಿಪ್ರೆಸೆಂಟ್ ಮಾಡಬೇಕು. ಇವಾಗ ಆ್ಯಡ್ ಮಾಡೋಣ. ಯಾವುದನ್ನು? 5x³ + 4x² + 7x + 3 ಅಲ್ವಾ? ಇದು x⁴0 ನಾನೇ ಬರ್ಕೊಂಡಿದ್ದೆ, ಅದು ಬರೀಬೇಕಂತಿಲ್ಲ. ಆಮೇಲೆ ಇಲ್ಲಿ 6x² ಇದೆ, ಅದನ್ನು ನಾನು
ಎಕ್ಸ್ ಸ್ಕ್ವೇರ್ ಕೆಳಗಡೆ ಬರಿತೇನೆ. ಇಲ್ಲಿ 5x⁴ ಅಂದರೆ ಮೀನಿಂಗ್ 5 ಅಲ್ವಾ, ಅದನ್ನು ಕಾನ್ಸ್ಟೆಂಟ್ ಕೆಳಗಡೆ ಬರಿತೇನೆ. ಆ್ಯಡ್ ಮಾಡಿ ಇಲ್ಲೇನಾಗುತ್ತೆ ಹೇಳಿ, 5x³ ಪ್ಲಸ್ 6 + 4 = 10, 10x² ಪ್ಲಸ್ 7x ಪ್ಲಸ್ 8 ಬಂತಾ. ಇದಕ್ಕೆ ಪುನಃ ಮತ್ತೆ ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಈಗ ಹೇಗೆ ಹೇಳಿ, ಇದಕ್ಕೆ ನಾನು ಇಲ್ಲೇ ರಿಪ್ರೆಸೆಂಟ್ ಮಾಡ್ತೇನೆ ನೋಡಿ. 1 2 3 ಅಲ್ವಾ, ಇಲ್ಲಿ 5 ಇರುತ್ತೆ, ಇದರ ಎಕ್ಸ್ ಇದು ಪವರ್ ಎಷ್ಟು 3, ಸರಿನಾ. ನೆಕ್ಸ್ಟ್ ಇಲ್ಲಿ 10 ಇರುತ್ತೆ, ಇಲ್ಲಿ x⁴ ಏನಿದೆ 2 ಇರುತ್ತೆ, ಸರಿಯಾ. ಅದಾದಮೇಲೆ ಇಲ್ಲಿ 7 ಇರುತ್ತೆ, ಇಲ್ಲಿ x⁴ ಏನೂ ಇಲ್ಲ ಅಂದರೆ 1 ಅಂತ ಮೀನಿಂಗು, ಅದು ಗೊತ್ತಾಯಿತು. ಲಾಸ್ಟಿಗೆ ನಂಬರ್ 8 ಇದೆ ಅಲ್ವಾ, ಇಲ್ಲಿ 8 ಇರುತ್ತೆ, ಇದ್ರ ಜೊತೆ ಏನೂ ಇಲ್ಲ ಅಂದರೆ ಏನು ಹೇಳಿ, x⁴ 0 ಅಂದರೆ ಇಲ್ಲಿ ಏನು ಬರಿಬೇಕು, ನಾನು 0 ಬರಿಬೇಕು, ಕರೆಕ್ಟ್ ಅಲ್ಲ, ಸರಿ ಅಲ್ಲ. ಸೊ ಇದನ್ನು ಇದಕ್ಕೆ ಲಿಂಕ್ ಮಾಡಬೇಕು. ದಟ್ಸ್ ಇಟ್ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸು. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮಗೆ ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅಂತ ಹೇಳಿದಾಗ ಈ ಪಾಲಿನಾಮಿಯಲ್ಗೂ ಮಾಡಬೇಕು, ಎರಡೂ ಪಾಲಿನಾಮಿಯಲ್ ಸಪ್ರೇಟಾಗಿ ಮಾಡಬೇಕು. ಮಾಡುವಾಗ ಇಲ್ಲಿ ಯಾವ್ದು ಹೇಳಿ, ಫಸ್ಟು ಕೊಯಿಫಿಷಿಯಂಟ್, ಅದಾದಮೇಲೆ ಎಕ್ಸ್ ಇದು ಪವರ್, ಇಲ್ಲಿ ನೆಕ್ಸ್ಟ್ ಕೊಯಿಫಿಷಿಯಂಟ್ ಕೊಯಿಫಿಷಿಯಂಟ್ x⁴. ಇಲ್ಲಿ ಕಾನ್ಸ್ಟೆಂಟಲ್ಲಿ x⁴ ಇರೋದಿಲ್ಲ, ಅದಕ್ಕೆ ನಾನು 0 ಅಂತ ತೊಗೊಂಡಿದ್ದೇನೆ. ಹಾಗೆ ಎಡಿಷನ್ ಮಾಡಿ ಆದಮೇಲೆ ಬಂದಂಥ ಆನ್ಸರ್ ಇರುತ್ತೆ ನೋಡಿ, ಅದಕ್ಕೂ ಕೂಡ ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟಲ್ಲಿ ರಿಪ್ರೆಸೆಂಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಇದನ್ನು ಹೇಗೆ ಮಾಡಿದ್ದೀರೋ ಅದನ್ನು ಬರೆದು ಬಿಡ್ಬೋದು. ಈಗ ಲಾಸ್ಟ್ ನೋಡ್ ಕಂಟೆನ್ಸ್ ದಿ ಅಡ್ರೆಸ್ ಆಫ್ ದಿ ಫಸ್ಟ್ ಎಲಿಮೆಂಟ್, ಇದನ್ನೆಲ್ಲ ಬರಿಬೋದು ನೀವು. ಲಾಸ್ಟ್ ಎಲಿಮೆಂಟ್ ಕಂಟೆನ್ಸ್ ದಿ ಅಡ್ರೆಸ್ ಆಫ್ ದಿ ಫಸ್ಟ್ ಅಡ್ರೆಸ್ ಅಥವಾ ಫಸ್ಟ್ ಎಲಿಮೆಂಟ್, ಇದನ್ನೆಲ್ಲ ಬರಿಬೋದು. ದಟ್ಸ್ ಇಟ್. ಓಕೆ. ಅದಾದಮೇಲೆ ಇನ್ನೊಂದು ಇದೇ ಟೈಪ್ ಕ್ವಶನ್ನ ಕೇಳಿದ್ದಾರೆ. ಶೋ ದ ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ ಆಫ್ ದ ಬಿಲೋ 2 ಪಾಲಿನಾಮಿಯಲ್ಸ್. ಇಷ್ಟೇ ಕೇಳಿದ್ದವರು. ಶೋ ದ ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ ಅಂದರೆ ಅದರ ಜೊತೆ ಇದನ್ನು ಕೇಳಿದ್ದಾರೆ, ರೈಟ್ ಅ ಸಿ ಫಂಕ್ಷನ್ ಟು ಆ್ಯಡ್ 2 ಪಾಲಿನಾಮಿಯಲ್ಸ್. ಅದಾದಮೇಲೆ ಶೋ ದ ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ ಆಫ್ ಬಿಲೋ 2 ಪಾಲಿನಾಮಿಯಲ್ಸ್. ಇದು ಎರಡನೇ ಕ್ವಶನ್, ಆಯಿತಾ. ಸೊ ಇದನ್ನೀಗ ಮಾಡ್ತಾರೆ. ಎರಡನೇ ಕ್ವಶನ್ನ ಸೊಲ್ಯೂಷನ್ ನಿಮ್ಮಿಂದ ಮಾಡ್ತಾ ಇದ್ದಾರೆ ನೋಡಿ. ಈಗ ಎರಡನೇ ಕ್ವಶನ್ ಏನಂತ ಹೇಳಿದ್ದಾರೆ, ಶೋ ದ ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್. ಆವಾಗ ಹೇಳಿದ್ದು ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಇಲ್ಲಿ ಹೇಳ್ತಾ ಇರೋದು ಓನ್ಲಿ ಲಿಂಕ್ಡ್ ಲಿಸ್ಟ್ ಅಂತ ಕೊಟ್ಟರೆ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅಷ್ಟೇ. ಓಕೆ. ಯಾವುದ್ರದ್ದು ಬಿಲೋ 2 ಪಾಲಿನಾಮಿಯಲ್ಸ್ ಇದು ಮಾಡಲಿಕ್ಕೆ ಹೇಳಿದ್ದಾರೆ ಅಷ್ಟೇ. ಇಲ್ಲಿ ನೀವು ಎಡಿಷನ್ ಮಾಡಿ ಅದೆಲ್ಲ ಕೇಳಲೇ ಇಲ್ಲ. ಬೇಕಾದರೆ ನೀವು ಮಾಡ್ಬೋದು, ನೀವು ಸೇಫರ್ ಸೈಡಲ್ಲಿ ಇರಬೇಕು ಅಂತಿದ್ರೆ, ಬಟ್ ಅವ್ರು ಕೇಳಲಿಲ್ಲ. ಈಗ ಫಸ್ಟಿಗೆ ಏನು ಮಾಡಬೇಕು ಹೇಳಿ, ಫಸ್ಟ್ ಪಾಲಿನಾಮಿಯಲನ್ನು ತಗೊಳ್ಬೇಕು. ಏನದು, 3x⁴ ಪ್ಲಸ್ 2x⁸ ಪ್ಲಸ್ 1. ಇದಕ್ಕೀಗ ರಿಪ್ರೆಸೆಂಟೇಷನ್ ಮಾಡೋಣ. ಈಗ 3 ಇದಿರುತ್ತೆ ಅಲ್ವಾ, ಫಸ್ಟಿಗೆ ಏನಿರುತ್ತೆ 3 ಇರುತ್ತೆ, ಆಮೇಲೆ x⁴ ಇದ್ದರೆ ಇಲ್ಲಿ 14 ಇರುತ್ತೆ, ಸರಿನಾ. ಅದಾದಮೇಲೆ ನೆಕ್ಸ್ಟ್ ಇರೋದು ಯಾವುದು, 2 ಇರುತ್ತೆ, x⁴ ಎಷ್ಟಿದೆ 8 ಇದೆ, 8 ಬರೀತೀರಾ, ಸರಿನಾ. ನೆಕ್ಸ್ಟ್ ಯಾವುದಿದೆ 1 ಇದೆ, ಸರಿನಾ, 1 ಬರೀತೀರಾ. x⁴ ಇಲ್ಲಿ ಏನೂ ಇಲ್ಲ ಅಂದರೆ ಕಾನ್ಸ್ಟೆಂಟ್ ಜೊತೆ x⁴ 0 ಅಂತ ಮೀನಿಂಗ್ ಅದು ಗೊತ್ತಾಗುತ್ತಲ್ಲ, ನಾನು ಅದನ್ನು ಡೈರೆಕ್ಟ್ ಬರೆದಿದ್ದೇನೆ ಅಷ್ಟೇ. ಇದನ್ನು ಬೇಕಾದರೆ ಇದು ಪಾಯಿಂಟ್ಸ್ ಟು ದಿ ನಲ್ ಅಂತ ಬರೀಬೋದು, ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಿದರೂ ನೋ ಪ್ರಾಬ್ಲಮ್. ಇಷ್ಟೇ, ಇದು ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಅದಾದಮೇಲೆ p⁴x ಇನ್ನೊಂದು ಏನು ಕೊಟ್ಟಿದ್ದಾರೆ ನೋಡಿ, 8x⁴ ಪ್ಲಸ್ 3x⁻10 ಪ್ಲಸ್ 10x⁶. ಇದಕ್ಕೆ ಮಾಡೋಣ ಇವಾಗ. 1 2 3 ಇಲ್ಲಿ 8 ಬರುತ್ತೆ, ಇಲ್ಲಿ 14 ಬರುತ್ತೆ ಅಲ್ವಾ. ಆಯಿತು. ನೆಕ್ಸ್ಟ್ ಇಲ್ಲೇನು ಬರುತ್ತೆ, 3 ಬರುತ್ತೆ, 10 ಬರುತ್ತೆ. ಇಲ್ಲೇನು ಬರುತ್ತೆ, 10 ಬರುತ್ತೆ ಪ್ಲಸ್ x⁶ ಬರುತ್ತೆ. ಆಯಿತಾ. ಇದು ಯಾವುದಕ್ಕೆ ಇದು ಮಾಡ್ತಾ ಇರುತ್ತೆ, ನಲ್. ಅಷ್ಟೇ, ಸಿಂಪಲ್. ಇದು ಏನು ಹೇಳಿ, ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಯಾಕಂದ್ರೆ ಅವ್ರು ಕ್ವಶನ್ ಏನು ಕೇಳಿದ್ದು, ಶೋ ದ ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್. ಏನೂ ಅವ್ರು ಮೆನ್ಷನ್ ಮಾಡಲೇ ಇಲ್ಲ ಅಂತ ಹೇಳಿದರೆ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅಲ್ವಾ. ಅದೇ ಅವರಿಲ್ಲಿ ದೇರ್ ಎಡಿಷನ್ ಯೂಸಿಂಗ್ ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅಂತ ಹೇಳಿದರೆ ಲಾಸ್ಟ್ ಇಲ್ಲಿದೆ ನೋಡಿ, ಲಾಸ್ಟ್ ಎಲಿಮೆಂಟಿಂದು ಫಸ್ಟ್ ಎಲಿಮೆಂಟಿಗೆ ಅಟ್ಯಾಚ್ ಆಗಿರುತ್ತೆ ಅಷ್ಟೇ. ಈಗ ಇದರಲ್ಲಿ ಮತ್ತೆ ನಿಮಗೆ ಶೋ ಅಂತ ಹೇಳಿದ್ದಾರೆ ಅಷ್ಟೇ. 2 ಪಾಲಿನಾಮಿಯಲ್ಗೆ ಆ್ಯಡ್ ಮಾಡಿ ಅಂತ ಹೇಳಲಿಲ್ಲ. ಆ್ಯಡ್ ಮಾಡಿದ್ದಕ್ಕೂ ಕೂಡ ಇದನ್ನು ಶೋ ಮಾಡಿ ಅಂತ ಅವ್ರು ಹೇಳಲಿಲ್ಲ. ಬಟ್ ನಾನು ನಿಮ್ಗೆ ಇದರಲ್ಲಿ ತೋರಿಸ್ತೇನೆ ನೋಡಿ ಸುಮ್ಮನೆ. ಈಗ ಇದು 3x⁴ ಅದರ ಕೆಳಗಡೆ ನಾನು 8x⁴ ಬರಿತೇನೆ. ಮೇಲ್ಗಡೆ ಇನ್ನೇನಿದೆ 2x⁸ ಇದೆ, ಇಲ್ಲಿಲ್ಲ. ಸೊ ಇಲ್ಲೇನಿದೆ ಮತ್ತೆ 3x⁻10 ಇದೆ ಪ್ಲಸ್ 10x⁶ ಇದೆ ಅಲ್ವಾ. ಇಲ್ಲಿ ಮೇಲ್ಗಡೆ 1 ಇದೆ ಅಲ್ವಾ.
ಈಗ 3 + 8 ಎಷ್ಟಾಗುತ್ತೆ 11. ಯಾಕೆ ಹೇಳಿ x⁴14 x⁴14 ಎರಡು ಇರೋದನ್ನು ಆ್ಯಡ್ ಮಾಡಿದೆ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಗ್ರೇಟರ್ ನಂಬರ್ ಯಾವುದು ಅಂತ ಕೇಳಿದರೆ 3x⁻10. ಮತ್ತು ಮೇಲ್ಗಡೆ ಯಾವುದಿಲ್ಲ, ಅದಕ್ಕೆ ಆ್ಯಡ್ ಮಾಡೋದಿಲ್ಲ, ಇದನ್ನು ಆ್ಯಸ್ ಇಟ್ ಈಸ್ ತಗೊಳ್ತಾ ಇದ್ದೇನೆ. ನೆಕ್ಸ್ಟ್ 2x⁸8 ಅದನ್ನು ಆ್ಯಸ್ ಇಟ್ ಈಸ್ ತಗೊಳ್ತಾ ಇದ್ದಾನೆ. 10x⁶ ಆ್ಯಸ್ ಇಟ್ ಈಸ್ ತಗೊಳ್ತಾ ಇದ್ದಾನೆ. ಯಾವುದಿಲ್ಲ ಅಲ್ಲ ಅದಕ್ಕೋಸ್ಕರ +1 ಕಾನ್ಸ್ಟೆಂಟು ಯಾವುದಿಲ್ಲ. ಸೊ ಇದಕ್ಕೆ ಮಾಡೋಣ ಇವಾಗ. ಇದಕ್ಕೆ ಇಲ್ಲೇ ಮಾಡ್ತೇನೆ ನೋಡಿ. 3 11 ಇಲ್ಲೇನಾಗುತ್ತೆ 14 ಸರಿನಾ. ನೆಕ್ಸ್ಟ್ 3 ಹಾಕೋಣ. 3 10 ಆಗುತ್ತೆ. ಇದು ನೆಕ್ಸ್ಟ್ ಅಲ್ವಾ. ಇಲ್ಲಿ 3 ಬರೆಯೋಣ. 2 ಪವರ್ ಎಷ್ಟು 3 ಕರೆಕ್ಟಾ. ನನಗಿಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೆ ನಾನು ಕೆಳಗಡೆ ಬರಿತಾ ಇರೋದು. ಕಂಟಿನ್ಯೂ ಆಗಿ ಬರೀಬೇಕು. ಇದನ್ನು ಹೀಗೆ ಅಟ್ಯಾಚ್ ಮಾಡಿ, ಅಂದರೆ ಇದಕ್ಕೆ ಅಟ್ಯಾಚ್ ಆಗಿರುತ್ತೆ. 10 ಎಷ್ಟು 6 ಇದಕ್ಕೆ ಅಟ್ಯಾಚ್ ಆಗಿ ಇಲ್ಲಿ 1 ಇದೆ, ಇದು 0 ಆಗುತ್ತೆ ಅಷ್ಟೇ. ಇದು ನಲ್ಲಿ ಪಾಯಿಂಟ್ ಮಾಡ್ತಾ ಇರುತ್ತೆ. ದಟ್ಸ್ ಇಟ್. ಅವ್ರೇನು ಹೇಳಲಿಲ್ಲ, ಬಟ್ ನಾನೇ ತೋರಿಸಿದ್ದನ್ನು. ದಟ್ಸ್ ಇಟ್. ಇದು ನಿಮ್ಮ ಸಿ ಫಂಕ್ಷನ್ ಟು ಆ್ಯಡ್ ಪಾಲಿನಾಮಿಯಲ್ಸ್. ಇದೇ ಎರಡು ಪ್ರಾಬ್ಲಮ್ಗಳು ರಿಪೀಟ್ ಆಗಿರೋದು, ಇವು ಎರಡಳೆ ಕೊಡ್ಬೋದು. ಓನ್ಲಿ ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ ಅಂತ ಹೇಳಿದರೆ ಸಿಂಗ್ಲಿ ಲಿಂಕ್ಡ್ ರಿಪ್ರೆಸೆಂಟೇಷನ್ನು. ಅದೇ ನಿಮಗೆ ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್ ಅಂತ ಹೇಳಿದರೆ ಇದನ್ನು ಇದಕ್ಕೆ ಕನೆಕ್ಟ್ ಮಾಡಬೇಕು. ಓಕೆ, ಇಲ್ಲಿ ನಲ್ಲಿಗೆ ಅಟ್ಯಾಚ್ ಮಾಡಬೇಕಂತಿಲ್ಲ, ಬೇಕಾದ್ರೆ ನಲ್ಲಿಗೆ ಮಾಡಿ, ನೋ ಪ್ರಾಬ್ಲಮ್. ಸರಿನಾ. ಇದಾಯಿತು. ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಡಿಫೈನ್ ಫಾರೆಸ್ಟ್, ಟ್ರಾನ್ಸ್ಫಾರ್ಮ್ ದ ಗಿವನ್ ಫಾರೆಸ್ಟ್ ಇಂಟು ಬೈನರಿ ಟ್ರೀ ಆ್ಯಂಡ್ ಟ್ರಾವೆರ್ಸ್ ಯೂಸಿಂಗ್ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಟ್ರಾವೆರ್ಸಲ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಮತ್ತು ತುಂಬ ಈಸಿ ಸ್ಟೂಡೆಂಟ್ಸು, ತುಂಬ ಏನು ಟಫ್ ಏನಿಲ್ಲ. ಓಕೆ, ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. ಫಸ್ಟಿಗೆ ಡಿಫೈನ್ ಫಾರೆಸ್ಟ್ ಅಂತ ಕೇಳಿದ್ದಾರೆ. ನಾನು ಫಾರೆಸ್ಟನ್ನು ಮತ್ತೆ ಡಿಫೈನ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ, ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಡೆಫಿನೇಷನ್ನು ಡಿಫೈನ್ ಫಾರೆಸ್ಟ್, ಅದಾದ ನಂತರ ಟ್ರಾನ್ಸ್ಫಾರ್ಮ್ ದ ಗಿವನ್ ಫಾರೆಸ್ಟ್ ಇಂಟು ಬೈನರಿ ಟ್ರೀ. ಫಾರೆಸ್ಟನ್ನು ಕೊಟ್ಟಿದ್ದಾರೆ. ಇದು ಫಾರೆಸ್ಟ್ 1, ಇದು ಫಾರೆಸ್ಟ್ 2. ಇದನ್ನು ನೀವು ಫಸ್ಟಿಗೆ ಬೈನರಿ ಟ್ರೀಯಾಗಿ ಕನ್ವರ್ಟ್ ಮಾಡಬೇಕು. ಬೈನರಿ ಟ್ರೀ ಕನ್ವರ್ಟ್ ಮಾಡಿ ಆದಮೇಲೆ ಟ್ರಾವೆರ್ಸ್ ಯೂಸಿಂಗ್ ಇನ್ ಆರ್ಡರ್. ಯಾಕಂದರೆ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಟ್ರಾವೆರ್ಸ್ ಮಾಡಬೇಕಂದ್ರೆ ಬೈನರಿ ಟ್ರೀನೇ ಬೇಕು. ಸೊ ನೀವು ಕೊಟ್ಟಿರೋ ಫಾರೆಸ್ಟನ್ನು ಬೈನರಿ ಟ್ರೀಯಾಗಿ ಕನ್ವರ್ಟ್ ಮಾಡಬೇಕು. ಸರಿನಾ. ಸೊ ಅದನ್ನೀಗ ನಾನು ಮಾಡ್ತೇನೆ ನೋಡಿ. ಫಸ್ಟಿಗೆ ಡಿಫೈನ್ ಫಾರೆಸ್ಟ್ ನೀವು ಬರೀಬೇಕು. ಫಾರೆಸ್ಟನ್ನು ಡಿಫೈನ್ ಮಾಡಿ ಸ್ಟೂಡೆಂಟ್ಸು. ನಾನು ಅದನ್ನು ಮತ್ತೆ ಡಿಫೈನ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ, ನಿಮ್ಗೆ ಗೊತ್ತಿರಬೇಕು, ಇದನ್ನು ಬರೀಬೇಕು. ಯಾಕಂದರೆ ಮಾರ್ಕ್ಸ್ ಇದೆ, ಸುಮ್ಮನೆ ಲೂಸ್ ಮಾಡ್ಕೊಳ್ಬೇಡಿ ಮಾರ್ಕ್ಸನ್ನು. ಈಗ ಇದು ಫಾರೆಸ್ಟ್ 1 ಸರಿನಾ. ಇದು ಫಾರೆಸ್ಟ್ 1. ಇದನ್ನು ಇವಾಗ ನಾವು ಏನು ಮಾಡಬೇಕು, ಬೈನರಿ ಟ್ರೀಯಾಗಿ ಕನ್ವರ್ಟ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟು, ಕರೆಕ್ಟ್ ಕೇಳ್ಕೊಳ್ಳಿ. ನಾನು ಫಾರೆಸ್ಟ್ 1 ತಗೊಳ್ತೇನೆ. ಏನಂತ ಇದೆ, ಬಿ, ಪಕ್ಕದಲ್ಲಿ ಡಿ ಇದೆ, ಆಮೇಲೆ ಇ ಇದೆ, ಆಮೇಲೆ ಎಫ್ ಇದೆ. ಸರಿನಾ. ಆಮೇಲೆ ನೋಡಿ, ಇಗೆ ಒಂದು ಐ ಅಟ್ಯಾಚ್ ಆಗಿದೆ, ಇನ್ನೊಂದು ಜೆ ಅಟ್ಯಾಚ್ ಆಗಿದೆ. ಸರಿನಾ. ಇದಕ್ಕೆ ನಾನು ಇವಾಗ ಫಾರೆಸ್ಟ್ 1 ಕನ್ವರ್ಟ್ ಮಾಡ್ತೇನೆ. ಈಗ ನೋಡಿ, ಬೈನರಿ ಟ್ರೀ ಅಂದರೆ ಏನಂತ ಕೇಳಿದರೆ, ಅಟ್ ಮೋಸ್ಟ್ ಅಂತ ಹೇಳಿದರೆ ಅದಕ್ಕೆ 2 ಚೈಲ್ಡ್ ಇರಬೇಕು. 2 ಚೈಲ್ಡ್. ಈಗ 0 ಇರ್ಬೋದು, 1 ಇರ್ಬೋದು, ಅಟ್ ಮೋಸ್ಟ್ 2 ಚೈಲ್ಡ್. ಬಟ್ ಫಾರೆಸ್ಟಲ್ಲಿ ನೋಡಿ, ಈ ರೂಟಿಗೆ ಎಷ್ಟು ಚೈಲ್ಡ್ ಇದೆ ನೋಡಿ, 1 2 3 ಇದೆ. ಇದು ಬೈನರಿ ಅಲ್ಲ. ಬೈನರಿ ಅಂದರೆ ಏನು ಹೇಳಿ, ಅಟ್ ಮೋಸ್ಟ್ 2 ಚೈಲ್ಡ್ ಇದ್ದರೆ ಅದನ್ನು ಬೈನರಿ ಅಂತ ಕರೀತಾರೆ. ಈಗ ಏನು ಮಾಡಬೇಕು, ಈ ಫಾರೆಸ್ಟನ್ನು ನಾವು ಯಾವಾಗ ಬೈನರಿ ಕನ್ವರ್ಟ್ ಮಾಡೋದು ಅಂತ ಕೇಳಿದರೆ, ಫಾರೆಸ್ಟ್ 1 ಇದೆಯಲ್ಲ, ಅದರ ರೂಟನ್ನು ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ಳಿ. ಕರೆಕ್ಟ್ ಕೇಳ್ಕೊಳ್ಳಿ. ಅದರ ಲೆಫ್ಟನ್ನು ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ಳಿ. ಫಸ್ಟ್ ಫಾರೆಸ್ಟ್ ಇದು, ರೂಟನ್ನು ಹಾಗೆ ತಗೊಳ್ಳಿ, ಲೆಫ್ಟ್ ಇದು ಆ್ಯಸ್ ಇಟ್ ಈಸ್ ಹಾಗೆ ಅವ್ರು ಏನು ಕೊಟ್ಟಿದ್ದಾರೆ ಅದೇ ಥರ ತಗೊಳ್ಳೋದು. ಈಗ ವೆರಿ ಇಂಪಾರ್ಟೆಂಟು ಇದಿದೆ ನೋಡಿ, ಇದನ್ನು ನಾವು ಸಿಬ್ಲಿಂಗ್ ಅಂತ ಕರಿತೇವೆ. ಇವು 3 ರೂಟ್, ಇದು ಕೆಳಗಡೆ 3 ಇದೆ ಅಲ್ವಾ, ಇದನ್ನು ಸಿಬ್ಲಿಂಗ್ ಅಂತ ಕರಿತೇವೆ. ಸಿಬ್ಲಿಂಗ್ ಕರೆಕ್ಟಾ. ಫಸ್ಟ್ ಏನು ಮಾಡಿದ್ವಿ, ರೂಟನ್ನು ಆ್ಯಸ್ ಇಟ್ ಈಸ್ ಹಾಗೆ ತೊಗೊಂಡಿದ್ವಿ, ಲೆಫ್ಟನ್ನು ಆ್ಯಸ್ ಇಟ್ ಈಸ್ ಹಾಗೆ ತೊಗೊಂಡಿದ್ವಿ. ಆಮೇಲೆ ಇದಕ್ಕೆ ಡಿಗೆ 2 ಸಿಬ್ಲಿಂಗ್ ಇದ್ದಾರೆ, ಯಾರಲ್ಲ, ಇ ಮತ್ತು ಎಫ್. ಆ ಸಿಬ್ಲಿಂಗನ್ನು ಈ ಡಿದು 2 ಸಿಬ್ಲಿಂಗ್ ಇದ್ದಾರೆ ನೋಡಿ, ಅದನ್ನು ಡಿದು ರೈಟಿಗೆ ಅಟ್ಯಾಚ್ ಮಾಡಬೇಕು ಹೀಗೆ. ಆಮೇಲೆ ಇದು ರೈಟಿಗೆ ಎಫ್. ಗೊತ್ತಾಯ್ತಲ್ಲ. ರೂಟನ್ನ ಆ್ಯಸ್ ಇಟ್ ಈಸ್ ಹಾಗೆ ತೊಗೊಂಡ್ರಿ, ಲೆಫ್ಟನ್ನು ಆ್ಯಸ್ ಇಟ್ ಈಸ್ ಹಾಗೆ ತೊಗೊಂಡ್ರಿ, ಫಸ್ಟ್ ಸ್ಟೆಪ್. ಅದಾದ ನಂತರ ಇದ್ರ ಜೊತೆ ಇನ್ನೂ 2 ಸಿಬ್ಲಿಂಗ್ ಇದ್ದಾರೆ, ಅವರನ್ನು ಈ ಡಿದ ಜೊತೆ ಇದ್ದ 2 ಸಿಬ್ಲಿಂಗನ್ನು ರೈಟಿಗೆ, ಇವನಿಂದು ಇವನ್ ರೈಟಿಗೆ. ದಟ್ಸ್ ಇಟ್. ಆಯಿತಾ. ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬರುತ್ತೆ ಈ ಒಂದು ರೂಟ್ ಆಗುತ್ತೆ. ಇವಾಗ ಯಾರಿಗೆ, ಐ ಮತ್ತು ಜೆಗೆ ರೂಟ್ ಯಾರು, ಇ ಅಲ್ವಾ. ಐ ಜೆದು ರೂಟ್ ಯಾರು, ಇ. ಅಂದರೆ ಇದು ಲೆಫ್ಟಲ್ಲಿ ಏನಿದೆ, ಐ ಇದೆ, ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳಿ. ರೂಟ್ ಇದು ಲೆಫ್ಟಲ್ಲಿರೋದು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳಿ. ಆಮೇಲೆ ಇವಾಗ ನೋಡಿ, ಐಗೆ ಇವರು ಸಿಬ್ಲಿಂಗ್ ಆಗೋದಿಲ್ವಾ,
ಇವರಿಷ್ಟು ಜನ ಸಿಬ್ಲಿಂಗ್ ಅಲ್ವಾ, ಐ ಮತ್ತು ಜೆ ಅನ್ನೋದು ಸಿಬ್ಲಿಂಗ್ ಆಗೋದಿಲ್ವಾ. ಐ ಆಲ್ರೆಡಿ ಲೆಫ್ಟಿಗೆ ಬರೆದಿದ್ದೇನೆ, ಆಮೇಲೆ ಉಳಿದಿರೋ ಸಿಬ್ಲಿಂಗನ್ನು ಎಲ್ಲಿ ಬರಿಬೇಕು, ಇದರ ರೈಟಿಗೆ ಬರಿಬೇಕು. ಇನ್ ಕೇಸ್ ಇಲ್ಲಿ ಇನ್ನೊಬ್ಬ ಯಾರಾದರೂ ಇದ್ದರೆ ಐ ಜೆ ಕೆ ಇದ್ದಿದ್ರೆ ಇದನ್ನು ಇಲ್ಲಿಗೆ ರೈಟಿಗೆ ಬರಿತಾ ಇದ್ರಿ. ಹೋಪ್ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ಫಾರೆಸ್ಟ್ 2 ಅನ್ನು ಬರೀತೇನೆ. ಅವ್ರು ಕೊಟ್ಟಿರೋದು, ನಾನು ಕೊಟ್ಟಿರೋದಲ್ಲ, ಅವ್ರು ಕೊಟ್ಟಿರೋದು ಸಿ, ಇಲ್ಲೇನಿದೆ ಜಿ, ಇಲ್ಲೇನಿದೆ ಎಚ್, ಆಮೇಲೆ ಇಲ್ಲಿ ಕೆ ಅಂತ ಕೊಟ್ಟಿದ್ದಾರೆ. ಕೆನ ಇಲ್ಲಿ ಸ್ಟ್ರೈಟಾಗಿ ಕೊಟ್ಟಿದ್ದಾರೆ, ಮೀನಿಂಗ್ ಟು ಸೇ ದಟ್ ಲೆಫ್ಟ್ ಅಂತ ಮೀನಿಂಗ್ ಅಲ್ವಾ. ಇದನ್ನು ಇವಾಗ ನಾನು ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡೋದು ಕರೆಕ್ಟ್ ನೋಡ್ಕೊಳ್ಳಿ. ಏನು ಹೇಳಿದೆ ನಾನು, ರೂಟನ್ನ ಆ್ಯಸ್ ಇಟ್ ಈಸ್ ಹಾಗೆ ಬರಿಬೇಕು, ಲೆಫ್ಟನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರಿಬೇಕು, ಜಿ ಅಲ್ವಾ. ಸೊ ಇದೇನಾಗುತ್ತೆ ಅವಾಗ, ಸಿಬ್ಲಿಂಗ್ ಆಗುತ್ತೆ. ಜಿ ಇದು ಸಿಬ್ಲಿಂಗ್ ಯಾರು, ಎಚ್. ಸಿಬ್ಲಿಂಗನ್ನು ಎಲ್ಲಿ ಬರಿಬೇಕು, ಇವನ ರೈಟಿಗೆ ಬರಿಬೇಕು. ಕರೆಕ್ಟಾ, ಸರಿಯಲ್ಲ. ಈಗ ಇದಾಯಿತು. ಇದ್ರ ಕೆಳಗಡೆ ಜಿ ಏನಾಗುತ್ತೆ ಇವಾಗ, ಕೆಗೆ ರೂಟ್ ಆಗುತ್ತೆ. ಜಿ ಅನ್ನೋದು ಕೆಗೆ ರೂಟ್ ಅಲ್ವಾ. ಕೆ ಅನ್ನೋದು ಜಿ ಇದು ಯಾವ ಸೈಡಲ್ಲಿದೆ, ಇದು ಲೆಫ್ಟ್ ಆ್ಯಕ್ಚುಲಿ. ಸೊ ಡೈರೆಕ್ಟ್ ಜಿ ಇದು ಲೆಫ್ಟಿಗೆ ಕೆ ಅನ್ನು ಅಟ್ಯಾಚ್ ಮಾಡಿ, ದಟ್ಸ್ ಇಟ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದರಲ್ಲಿ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಈಗ ವೆರಿ ಇಂಪಾರ್ಟೆಂಟು, ನಾನು ಇದಿನ್ನು ಬೈನರಿ ಟ್ರೀ ಆಗಿಲ್ಲ. ನಾನು ಫಾರೆಸ್ಟ್ 1ಅನ್ನು ಈ ಥರ ಕನ್ವರ್ಟ್ ಮಾಡಿದ್ದೇನೆ, ಫಾರೆಸ್ಟ್ 2ನ ಈ ಥರ ಕನ್ವರ್ಟ್ ಮಾಡಿದ್ದೇನೆ ಬೈನರಿ ಟ್ರೀಗೆ. ಇವೆರಡೂ ಇವಾಗ ಕಂಬೈನ್ ಮಾಡಿ ಬರಿಬೇಕು. ನಾನು ಒಂದೇ ಬರಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ನೆಕ್ಸ್ಟ್ ಸ್ಟೆಪ್ಪನ್ನು ಕರೆಕ್ಟ್ ಕೇಳ್ಕೊಳ್ಳೆ. ಫಾರೆಸ್ಟ್ 1ನಿಂದ ಏನು ಮಾಡಿದ್ದೀರಿ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ಳಿ. ಬಿ, ಅದರ ಲೆಫ್ಟಲ್ಲಿ ಏನಿದೆ ಡಿ, ಡಿದು ರೈಟಿಗೆ ಏನು ಬಂತು ಇ, ಯಾಕಂದರೆ ಅದು ಸಿಬ್ಲಿಂಗ್, ಇದು ಸಿಬ್ಲಿಂಗ್, ಇದು ಬಂತ. ಆಮೇಲೆ ಈ ರೂಟ್ ಆಯಿತು, ಅದರದ್ದು ಲೆಫ್ಟಿಗೆ ಐ ಇದ್ದಿತ್ತು ಅಲ್ವಾ. ಬಟ್ ಐ ಜೊತೆ ಜೆ ಇದೆ, ಅದು ಸಿಬ್ಲಿಂಗ್ ಆಗುತ್ತೆ. ಐ ಜೊತೆ ಸಿಬ್ಲಿಂಗ್ ಇದ್ರೆ ಅದನ್ನ ಎಲ್ಲಿ ಬರಿಬೇಕು, ಐ ಇದ್ದು ರೈಟಿಗೆ ಅಟ್ಯಾಚ್ ಮಾಡಿದ್ದೇನೆ. ಅದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಏನು ಬರೆದಿದ್ದೇನೆ ಅದನ್ನ ಇಲ್ಲಿ ಬರೆದೆ ಅಷ್ಟೇ, ಸರಿನಾ. ಈಗ ಇದು ಬೈನರಿ ಟ್ರೀ ಆಯಿತು. ಬಟ್ ಇಲ್ಲೊಂದಿದೆ ನೋಡಿ, ಇದೆಲ್ಲ ಆದಮೇಲೆ ಬೈನರಿ ಟ್ರೀ ಆದಮೇಲೆ ಈಗ ನಾನು ಇದನ್ನು ರೈಟಿಗೆ ಅಟ್ಯಾಚ್ ಮಾಡ್ಬೋದಾ, ನೋಡಿ ಸಿ, ಸರಿಯಾ, ಕರೆಕ್ಟಾ. ಸಿ ಇದು ಲೆಫ್ಟಲ್ಲಿ ಏನಿದೆ ಜಿ, ಸರಿಯಾ. ಸಿ ಇದು ರೈಟಲ್ಲಿ ಏನಿದೆ ಜಿ, ಜಿ. ಸಾರಿ, ನಾನು ಇದನ್ನು ಸ್ವಲ್ಪ ಮಿಸ್ಟೇಕ್ ಆಯಿತು, ನಾನು ಈಚೆ ಬರಿತೇನೆ. ಯಾಕಂದರೆ ಇದು ನಂಗೆ ಇಲ್ಲಿ ಬರೆದ್ರೆ ಜಿಗೆ ಅಟ್ಯಾಚ್ ಮಾಡಬೇಕಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮತ್ತೆ ಬರಿತೇನೆ ನೋಡಿ, ಆ್ಯಸ್ ಇಟ್ ಈಸ್ ಲೆಫ್ಟಲ್ಲಿ ಏನಿದೆ ನಾನು ಅದನ್ನು ಹಾಗೆ ಬರಿತಾ ಇದ್ದೇನೆ. ಬಿ, ಡಿ, ಇದು ರೈಟ್, ಇನು ರೈಟ್, ಎಫ್ ರೈಟ್. ಇಲ್ಲೇನಾಯಿತು, ಇ ಅನ್ನೋದು ರೂಟ್ ಆಯಿತು, ಅದರದ್ದು ಲೆಫ್ಟಿಗೆ ಐ ಇದ್ದಿತ್ತು, ಐ ಜೊತೆ ಸಿಬ್ಲಿಂಗ್ ಯಾವುದು ಜೆ ಬರೆದ್ರ. ಅದಾದಮೇಲೆ ಇದಕ್ಕಿವಾಗ ಏನು ಮಾಡಬೇಕಂತ ಕೇಳಿದರೆ, ನಿಮ್ಮ ಲೆಫ್ಟಲ್ಲಿ ಬಂದಿತ್ತಲ್ಲ ಆನ್ಸರು, ಏನದು ಸಿ, ಅದನ್ನು ಅಟ್ಯಾಚ್ ಮಾಡಿದೆ. ಸಿ ಲೆಫ್ಟಲ್ಲಿ ಏನಿದೆ ಜಿ ಇದೆ, ಎಲ್ಲಿದೆ ಇಲ್ಲಿದೆಯಲ್ಲ ಸಿ ಜಿ. ಜಿ ಇದು ಲೆಫ್ಟಲ್ಲಿ ಏನಿದೆ ಕೆ ಇದೆ, ಇದರ ರೈಟಲ್ಲಿ ಏನಿದೆ ಎಚ್ ಇದೆ. ಆಯಿತು, ಇದು ನಿಮ್ಮ ಬೈನರಿ ಅಲ್ವಾ, ಸಿಂಪಲ್ ಬೈನರಿ ಆಯ್ತಲ್ಲ, ಅಷ್ಟೇ. ಗೊತ್ತಾಯ್ತಾ. ಈಗ ಬೈನರಿ ಟ್ರೀಗೆ ಕನ್ವರ್ಟ್ ಮಾಡುವಾಗ ಇದರಲ್ಲಿ ಫಾರೆಸ್ಟ್ 1ಅನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೆದೆ, ಫಾರೆಸ್ಟ್ 2 ಅಲ್ಲಿ ಇರೋದನ್ನು ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ಟೆ ಅಷ್ಟೆ, ಸಿಂಪಲ್ಲಾ. ಈಗ ಅದು ಕ್ವಶನ್ ಏನು ಕೇಳಿದ್ದಾರೆ, ಇನ್ ಆರ್ಡರ್ ಪ್ರೀ ಆರ್ಡರ್ ಪೋಸ್ಟ್ ಆರ್ಡರ್ ಟ್ರಾವೆರ್ಸಲ್ ಅಂತ ಹೇಳಿದ್ದಾರೆ. ಇನ್ ಆರ್ಡರ್ ಪ್ರೀ ಆರ್ಡರ್ ಪೋಸ್ಟ್ ಆರ್ಡರ್ ಟ್ರಾವೆರ್ಸಲನ್ನು ಬರೀಬೇಕು ನೀವು ಇವಾಗ, ಹಾಗಿದ್ರೆ ಆಗೋದಿಲ್ಲ. ಕರೆಕ್ಟ್ ಕೇಳ್ಕೊಳ್ಳಿ. ಈಗ ಇದು ನಿಮ್ಮ ಬೈನರಿ ಟ್ರೀ. ಇದಕ್ಕೆ ಇನ್ ಆರ್ಡರ್ ಅಂದರೆ ಏನು ಹೇಳಿ, ಇನ್ ಆರ್ಡರ್ ಬರೀಲಿಕ್ಕೆ ನಿಮ್ಗೆ ಗೊತ್ತಿದೆಯಲ್ಲ, ಏನಾಗುತ್ತೆ ಇನ್ ಆರ್ಡರ್ ಅಂದರೆ ಲೆಫ್ಟ್ ರೂಟ್ ರೈಟ್ ಅಲ್ವಾ, ಲೆಫ್ಟ್ ರೂಟ್ ರೈಟ್. ನಾವು ಯಾವತ್ತೂ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ದೇನೆ, ಈ ಲೆಫ್ಟ್ ಸಬ್ ಟ್ರೀಯಿಂದನೇ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಲೀಫಲ್ಲಿರೋದು ಇದು ಯಾವತ್ತೂ ಅದೇ ಇರುತ್ತೆ, ಅದೇನು ಚೇಂಜ್ ಆಗೋದಿಲ್ಲ. ನಾವು ರೂಟಿಗೆ ಹೋಗ್ಬೇಕು ಡೈರೆಕ್ಟ್, ಯಾಕಂದರೆ ಇದಕ್ಕೆ ಲೆಫ್ಟು ಇಲ್ಲ ರೈಟು ಇಲ್ಲ ಅಲ್ವಾ. ಅದಕ್ಕೆ ನಾವು ಇದನ್ನು ಬಿಟ್ಬಿಡೋಣ, ಡೈರೆಕ್ಟ್ ಇದಕ್ಕೆ ಹೋಗೋಣ. ಇದಕ್ಕೆ ಯಾಕೆ ಹೋಗ್ತೇನೆ, ಲೆಫ್ಟ್ ಇಲ್ಲ ಇದಕ್ಕೆ, ಬಟ್ ರೈಟ್ ಇದೆಯಲ್ಲ. ಸೊ ಇದಕ್ಕೆ ಇನ್ ಆರ್ಡರ್ ಟ್ರಾವೆರ್ಸಲ್ ಮಾಡೋಣ. ಲೆಫ್ಟ್ ರೂಟ್ ರೈಟ್, ಇದು ರೂಟ್. ಇವಾಗ ಇದಕ್ಕೆ ಲೆಫ್ಟ್ ಇದೆಯಾ, ಇಲ್ಲ. ರೂಟ್ ಏನು ಐ, ನಾನು ಇಲ್ಲೇ ಬರಿತೇನೆ ಐ, ಅದ್ರದ್ದು ರೈಟ್ ಏನು ಜೆ, ಕರೆಕ್ಟಾ, ಸರಿಯಲ್ಲ. ಆಮೇಲೆ ಮೇಲೆ ಹೋಗೋಣ, ಇದಕ್ಕೂ ಲೆಫ್ಟ್ ರೂಟ್ ರೈಟ್. ಲೆಫ್ಟ್ ಏನು ಐ, ಆ್ಯಕ್ಚುಲಿ ಐಗೆ ಏನು ಬಂದಿದೆ ನಮ್ಗೆ ಆನ್ಸರ್ ಐ ಜೆ. ಆಮೇಲೆ ರೂಟ್ ಅಂದರೆ ಯಾವುದು ಇ, ರೈಟ್ ಯಾವುದು ಎಫ್, ಸರಿನಾ. ಇದಾಯಿತು. ಆಮೇಲೆ ಇದನ್ನು ಮಾಡೋಣ. ನಾನು ಇದ್ರದ್ದು ಈಚೆಗಡೆ ಮಾಡ್ತಾ ಇದ್ದೇನೆ, ಇದು ಮೇನ್ ರೂಟಿಗೆ ಲೆಫ್ಟ್ ಇದು ಮಾಡ್ತಾ ಇದ್ದೇನೆ. ಇದು ಲೆಫ್ಟ್ ಇಲ್ಲ ಇದಕ್ಕೆ. ರೂಟ್ ಏನು ಡಿ, ರೈಟ್ ಏನು ಇ. ಈಗೇನು ಬಂದಿದೆ ನಮ್ಗೆ ಆನ್ಸರ್ ಐ ಜೆ ಇ
ಎಫ್ ಅಲ್ವಾ, ಐ ಜೆ ಇ ಎಫ್. ಇದು ಆಯಿತು. ಈಗ ರೈಟ್ ಸೈಡಿಗೆ ಹೋಗೋಣ. ಇದು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇದಕ್ಕೆ ರೈಟು ಇಲ್ಲ ಲೆಫ್ಟು ಇಲ್ಲ, ಇದಕ್ಕೆ ರೈಟು ಇಲ್ಲ ಲೆಫ್ಟು ಇಲ್ಲ. ಇದಕ್ಕೆ ಮಾಡೋಣ. ಲೆಫ್ಟ್ ಏನು ಕೆ, ರೂಟ್ ಏನು ಜಿ, ರೈಟ್ ಏನು ಎಚ್. ಆಯಿತು, ಇದಾಯ್ತಾ. ಇದಕ್ಕೆ ಹೋಗೋಣ. ಲೆಫ್ಟ್ ಏನು ಜಿ, ಜಿ ಅಂದರೆ ನಮ್ಗೆ ಇಲ್ಲಿ ಏನು ಆನ್ಸರ್ ಬಂದಿದೆ, ಕೆ ಜಿ ಹೆಚ್. ರೂಟ್ ಏನು ಸಿ, ರೈಟ್ ಇದೆಯಾ ಇಲ್ಲ. ಈಗ ಇದು ಆಯಿತು, ಇದು ಆಯಿತು. ಇವೆರಡನ್ನ ಕಂಬೈನ್ ಮಾಡಿ ಈಗ ಲೆಫ್ಟ್ ರೂಟ್ ರೈಟ್. ಲೆಫ್ಟಲ್ಲಿ ನಮ್ಗೆ ಏನು ಆನ್ಸರ್ ಬಂದಿದೆ ನೋಡಿ, ಡಿ. ಇದರ ಆನ್ಸರ್ ಬರೀತೇನೆ ನೋಡಿ, ಡಿ ಐ ಜೆ ಇ ಎಫ್. ಇದು ಲೆಫ್ಟಲ್ಲಿ ಬಂದಿದ್ದು. ಅದಾದಮೇಲೆ ಯಾವುದು ರೂಟ್, ರೂಟ್ ಯಾವುದು ಬಿ. ಅದಾದಮೇಲೆ ರೈಟ್ ಯಾವುದು ಕೆ ಜಿ ಹೆಚ್ ಸಿ. ದ್ಯಾಟ್ಸ್ ಇಟ್. ಇದು ನಿಮ್ಮ ಲೆಫ್ಟ್ ರೂಟ್ ರೈಟ್ ಇನ್ ಆರ್ಡರ್. ಆಯಿತಾ. ನೆಕ್ಸ್ಟ್ ಬರೆಯೋದು ನಾನು ಪ್ರೀ ಆರ್ಡರ್. ಇದು ಕಾಣಿಸೋದಿಲ್ಲ ಅಂದ್ಕೊಳ್ತೇನೆ. ಪ್ರೀ ಆರ್ಡರ್ ಅಂದರೆ ಏನಾಗುತ್ತೆ ಹೇಳಿ. ಪ್ರೀ ಆರ್ಡರಲ್ಲಿ ರೂಟ್ ಫಸ್ಟಿಗೆ ಬರುತ್ತೆ, ಆಮೇಲೆ ಲೆಫ್ಟ್ ಬರುತ್ತೆ, ಆಮೇಲೆ ರೈಟ್ ಬರುತ್ತೆ. ಸರಿನಾ. ಪುನಃ ಬರೋಣ. ಇದನ್ನು ನಾನು ಯೆಲ್ಲೋ ಕಲರಲ್ಲೇ ಬರಿತೇನೆ. ಇದು ರೂಟ್ ಅಯ್ಯ. ಆಮೇಲೆ ಲೆಫ್ಟ್ ಇದೆಯಾ ಇದಕ್ಕೆ ಇಲ್ಲ, ರೈಟ್ ಇದೆಯಾ ಇದೆ. ಸೊ ರೂಟ್ ಲೆಫ್ಟ್ ರೈಟ್ ಅಂದರೆ ಐ ಜೆ. ಇದು ಸೇಮ್ ಆಗುತ್ತೆ, ಐ ಜೆನೇ ಆಗುತ್ತೆ. ಆಮೇಲೆ ಇದಕ್ಕೆ ಹೋಗಿ, ಇದಕ್ಕೆ ಹೋದಾಗ ಲೆಫ್ಟ್ ರೂಟ್ ಲೆಫ್ಟ್ ರೈಟ್. ರೂಟ್ ಯಾವುದು ಇದರಲ್ಲಿ ಇ ಅಲ್ವಾ. ಲೆಫ್ಟ್ ಯಾವುದು ಐ ಆ್ಯಕ್ಚುಲಿ, ಬಟ್ ಅದಕ್ಕೆ ಏನು ಬಂದಿದೆ ನಮ್ಗೆ ಆನ್ಸರ್ ಐ ಜೆ. ರೈಟ್ ಯಾವುದು ಎಫ್. ಸರಿನಾ. ನೆಕ್ಸ್ಟ್ ಇದಕ್ಕೆ ಹೋಗಿ. ರೂಟ್ ಯಾವುದು ಡಿ. ಲೆಫ್ಟ್ ಇದೆಯಾ ಇಲ್ಲ, ರೈಟ್ ಯಾವುದು ಇ. ಈಗ ನಮ್ಗೆ ಆನ್ಸರ್ ಏನು ಬಂದಿದೆ, ಇ ಐ ಜೆ ಎಫ್. ಇ ಐ ಜೆ ಎಫ್. ಅಲ್ಲಿಗೆ ಈ ಸೈಡ್ ಕಂಪ್ಲೀಟ್ ಆಯಿತಾ. ಇಲ್ಲಿಗೆ ಬರೋಣ. ಇವಾಗ ಏನಾಗುತ್ತೆ, ರೂಟ್ ಅಂದರೆ ಜಿ ಅಲ್ವಾ, ಜಿ. ರೂಟ್ ಲೆಫ್ಟ್ ಅಂದರೆ ಏನು ಕೆ, ರೈಟ್ ಏನು ಎಚ್. ಸೊ ಇದಾಯ್ತಾ. ಇದಕ್ಕೆ ಬರೋಣ. ರೂಟ್ ಅಂದರೆ ಯಾವುದು ಸಿ, ಲೆಫ್ಟ್ ಯಾವುದು ಜಿ. ಜಿಗೆ ನಮ್ಗೆ ಆನ್ಸರ್ ಇಲ್ಲಿ ಏನು ಬಂದಿದೆ, ಜಿ ಕೆ ಎಚ್. ಇನ್ನು ರೈಟ್ ಇದೆಯಾ ಇಲ್ಲ, ಬಿಟ್ಟಾಕಿ. ಈಗ ರೂಟ್ ಲೆಫ್ಟ್ ರೈಟ್ ಅಂದರೆ ಇದು ಆಯಿತು, ಈಚೆ ಕಡೆದು ಆಯಿತು. ಫಸ್ಟ್ ನಾನು ರೂಟ್ ಬರಿಬೇಕು. ರೂಟ್ ಏನು ಬಿ. ಸರಿನಾ. ಲೆಫ್ಟ್ ಏನೆಲ್ಲ ಬಂದಿದೆ ನಮಗೆ, ಡಿ ಇ ಐ ಜೆ ಎಫ್ ಅಲ್ವಾ. ಲೆಫ್ಟ್ ರೂಟ್ ಲೆಫ್ಟ್ ರೈಟ್ ಏನು ಬಂತು, ಸಿ ಜಿ ಕೆ ಹೆಚ್. ದಟ್ಸ್ ಇಟ್. ಇನ್ ಆರ್ಡರ್ ಆಯಿತು, ಪ್ರೀ ಆರ್ಡರ್ ಆಯಿತು. ಇದರಲ್ಲಿ ಏನೂ ಡೌಟ್ ಇಲ್ಲ. ಲಾಸ್ಟ್ ಒನ್ ಪೋಸ್ಟ್ ಆರ್ಡರ್. ಏನಿದು ಪೋಸ್ಟ್ ಆರ್ಡರು. ಪೋಸ್ಟ್ ಆರ್ಡರ್ ಅಂತ ಹೇಳಿದರೆ ಲೆಫ್ಟ್ ರೂಟ್ ಲೆಫ್ಟ್ ರೈಟ್ ರೂಟ್. ಸರಿನಾ. ಲೆಫ್ಟ್ ರೈಟ್ ರೂಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಲೆಫ್ಟ್ ಇಲ್ಲ, ರೈಟ್ ಯಾವುದು ಜೆ, ರೂಟ್ ಯಾವುದು ಐ. ಸೊ ಇಲ್ಲಿ ಏನು ಬರುತ್ತೆ, ಜೆ ಐ ಬರುತ್ತೆ. ಸರಿನಾ. ಇದಕ್ಕೆ ಹೋಗೋಣ. ಲೆಫ್ಟ್ ರೈಟ್ ರೂಟ್. ಲೆಫ್ಟ್ ಯಾವುದು ಐ ಅಲ್ವಾ. ಐ ಅಂದರೆ ಇಲ್ಲಿ ನಮ್ಗೆ ಆನ್ಸರ್ ಏನು ಬಂದಿದೆ, ಜೆ ಐ. ಸೊ ಇಲ್ಲಿ ಬರಿತೇನೆ ಜೆ ಐ. ಯಾವುದಿದು ಲೆಫ್ಟ್. ಆಮೇಲೆ ರೈಟ್ ಏನು ಎಫ್, ರೂಟ್ ಏನು ಇ. ಅಲ್ಲಿಗೆ ಏನಾಯಿತು, ಜೆ ಐ ಎಫ್ ಇ. ಇದಕ್ಕೆ ಹೋಗೋಣ, ಡಿಗೆ ಹೋಗೋಣ. ಲೆಫ್ಟ್ ಯಾವುದೂ ಇಲ್ಲ, ರೈಟಲ್ಲಿ ಏನಿದೆ ಇ ಇದೆ. ಬಟ್ ಈಗ ನಮ್ಗೆ ಏನು ಬಂತು ಆನ್ಸರ್, ಜೆ ಐ ಇ ಎಫ್ ಅಲ್ವಾ. ಜೆ ಐ ಇ ಎಫ್. ಅದಾದಮೇಲೆ ರೂಟ್ ಡಿ. ಸೊ ಇದಿಷ್ಟು ಆಯ್ತಲ್ವಾ. ಈಗ ರೈಟ್ ಸೈಡಿಗೆ ಹೋಗೋಣ. ಲೆಫ್ಟ್ ರೈಟ್ ರೂಟ್. ಲೆಫ್ಟ್ ಕೆ, ರೈಟ್ ಎಚ್, ರೂಟ್ ಜೆ ಕೆ ಹೆಚ್ ಜಿ. ಸರಿನಾ. ಇದಕ್ಕೆ ಹೋಗೋಣ. ಲೆಫ್ಟ್ ಹೇಗಿದ್ರು ಆಲ್ರೆಡಿ ಕೆ ಹೆಚ್ ಜಿ. ರೈಟ್ ಇದೆಯಾ, ಸಿಗೆ ರೈಟ್ ಇದೆಯಾ ಇಲ್ಲ, ರೂಟ್ ಯಾವುದು ಸಿ. ಆಯಿತು, ಇದು ಆಯಿತು, ಇದು ಆಯಿತು. ಲೆಫ್ಟ್ ರೈಟ್ ರೂಟ್. ಲೆಫ್ಟ್ ಯಾವುದು ಜೆ ಐ ಇ ಎಫ್ ಡಿ. ಸರಿನಾ. ಲೆಫ್ಟ್ ಆಯಿತು. ಅದಕ್ಕೆ ರೈಟ್ ಯಾವುದು ಕೆ ಹೆಚ್ ಜಿ ಸಿ. ರೂಟ್ ಯಾವುದು ಬಿ. ದಟ್ಸ್ ಇಟ್. ಇದು ನಿಮ್ಮ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್, ಟ್ರಾವೆರ್ಸಲ್. ಕ್ವಶನ್ ಏನು ಕೇಳ್ತಾರೆ ಹೇಳಿ, ಕರೆಕ್ಟ್ ನೋಡ್ಕೊಳ್ಳಿ. ಡಿಫೈನ್ ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ, ಟ್ರಾನ್ಸ್ಫಾರ್ಮ್ ಮಾಡಬೇಕು. ಫಸ್ಟಿಗೆ ಫಾರೆಸ್ಟ್ 2 ಕೊಟ್ಟಿರ್ತಾರೆ ನೋಡಿ, ಅದನ್ನು ಬೈನರಿ ಟ್ರೀಗೆ ಟ್ರಾನ್ಸ್ಫಾರ್ಮ್ ಮಾಡಬೇಕು. ಅದಾದಮೇಲೆ ಟ್ರಾವೆರ್ಸ್ ಮಾಡಬೇಕು ಯೂಸಿಂಗ್ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್. ಅದನ್ನು ಮಾಡಿ ಟ್ರಾವೆರ್ಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ. ಇನ್ನು ಇದು ಲಾಸ್ಟ್ ಕ್ವಶನ್. ನಾನು ಇದನ್ನು ಲಾಸ್ಟ್ ಮಾಡ್ತೇನೆ.
ಉಳಿದಿದ್ದನ್ನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೇನೆ. ಇಲ್ಲಿ ನೋಡಿ, ರೈಟ್ ರಿಕರ್ಸಿವ್ ಸಿ ಫಂಕ್ಷನ್ ಫಾರ್ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್. ಇದು ನಾನು ಆಲ್ರೆಡಿ ಬರೆದಿದ್ದೇನೆ. ರಿಕರ್ಸಿವ್ ಇದನ್ನು ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳಿಕೊಟ್ಟಿದ್ದೇನೆ, ಆಯಿತಾ. ಫೈಂಡ್ ಆಲ್ ದ ಟ್ರಾವೆರ್ಸಲ್ ಫಾರ್ ಅ ಗಿವನ್ ಟ್ರೀ. ಈ ಟ್ರೀ ಕೊಟ್ಟಿದ್ದಾರೆ, ಇದಕ್ಕೆ ಟ್ರಾವೆರ್ಸಲ್ ಮಾಡಲಿಕ್ಕೆ ಹೇಳಿದ್ದಾರೆ. ಟ್ರಾವೆರ್ಸಲ್ ಮಾಡೋದು ನಿಮ್ಗೆ ಗೊತ್ತಿದೆಯಲ್ಲ. ಪ್ರೀವಿಯಸ್ಸಲ್ಲಿ ನಾನು ಏನು ಮಾಡಿದೆ, ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಮಾಡಿದೆ ನೋಡಿ, ಅದನ್ನೇ ಇದಕ್ಕೆ ಮಾಡಬೇಕು. ಸೇಮ್ ಟ್ರಾವೆರ್ಸಲ್ ಮಾಡಬೇಕು. ನಾನು ಅದನ್ನು ಇಲ್ಲೇ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಸೊ ಇಲ್ಲೇ ರಪ್ಪ ಮಾಡಿ ಎಂಡ್ ಮಾಡಿ ಬಿಡ್ತೇನೆ ಇದನ್ನು. ಎ ಬಿ ಡಿ ಇ, ಇದು ಡಿ ಇ, ಇಲ್ಲಿ ಯಾವುದು ಸಿ, ಅದರ ಲೆಫ್ಟಿಗೆ ಎಫ್, ಇಲ್ಲಿ ಜಿ, ಇದು ಲೆಫ್ಟಿಗೆ ಎಚ್, ಇಲ್ಲಿ ಐ, ಇದು ಡಿ. ಓಕೆ, ಇದು ಕೊಟ್ಟಿದ್ದಾರೆ. ಇದಕ್ಕೆ ಅವರು ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಹೇಳಿದ್ದಾರೆ. ಏನು ಹೇಳಿ ಆವಾಗ ಮಾಡಿದ್ದೆ ಅಲ್ವಾ. ಇನ್ ಆರ್ಡರ್ ಅಂದರೆ ಏನಂತ ಹೇಳಿದ್ದೆ ನಾನು, ಲೆಫ್ಟ್ ರೂಟ್ ರೈಟ್, ಸರಿನಾ. ಲೆಫ್ಟ್ ರೂಟ್ ರೈಟ್, ಫಸ್ಟ್ ಇದನ್ನೇ ಮಾಡೋಣ, ಲೆಫ್ಟ್ ಸೈಡ್ ಮಾಡೋಣ. ಮೇಯ್ನ್ ರೂಟಿನ ಲೆಫ್ಟ್ ಸೈಡಿಗೆ ಮಾಡೋಣ. ಇದು ಲೆಫ್ಟ್ ಅಂದರೆ ಎಚ್ ಇ ಐ ಅಲ್ವಾ. ಲೆಫ್ಟ್ ರೂಟ್ ರೈಟ್, ಎಚ್ ಇ ಐ, ಸರಿಯಲ್ಲ. ಅದಾದಮೇಲೆ ಇದಕ್ಕೆ ಹೋಗೋಣ. ಇದಕ್ಕೆ ಲೆಫ್ಟ್ ಯಾವುದು, ಡಿ, ಲೆಫ್ಟ್ ರೂಟ್ ರೈಟ್ ಅಂದರೆ ಡಿ. ರೂಟ್ ಯಾವುದು ಇದಕ್ಕೆ, ಬಿ. ರೈಟ್ ಆ್ಯಕ್ಚುಲಿ ಇ. ಈಗ ಆಲ್ರೆಡಿ ನಮ್ಗೆ ಇಲ್ಲಿ ಏನು ಬಂದಿದೆ, ಎಚ್ ಇ ಐ, ಆಯಿತಾ. ಇದಿಷ್ಟು ಆಯಿತು, ಪೂರ್ತಿ ಆಯಿತು. ನೆಕ್ಸ್ಟ್ ಇದಕ್ಕೆ ಬರೋಣ. ಲೆಫ್ಟ್ ರೂಟ್ ರೈಟ್ ಅಂದರೆ ಎಫ್ ಸಿ ಜಿ, ಆಯ್ತಲ್ಲ. ಇದು ಆಯಿತು. ಆಮೇಲೆ ಇದನ್ನು ಡೈರೆಕ್ಟ್ ಬರೆದು ಬಿಡೋಣ. ಲೆಫ್ಟ್ ರೂಟ್ ರೈಟ್, ಲೆಫ್ಟಲ್ಲಿ ಏನಿದೆ, ಡಿ ಬಿ ಎಚ್ ಇ ಐ. ರೂಟಲ್ಲಿ ಏನಿದೆ, ಎ. ರೈಟಲ್ಲಿ ಏನಿದೆ, ಎಫ್ ಸಿ ಜಿ. ಅಷ್ಟೇ, ಗೊತ್ತಾಯ್ತಾ. ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಪ್ರೀ ಆರ್ಡರ್ ಮಾಡೋಣ. ಪ್ರೀ ಆರ್ಡರ್ ಅಂದರೆ ಏನು ಹೇಳಿ, ರೂಟ್ ಲೆಫ್ಟ್ ರೈಟ್. ಇದೀಗ ಇವೆರಡನ್ನ ಕನ್ಸಿಡರ್ ಮಾಡೋದು ಬೇಡ, ಡೈರೆಕ್ಟ್ ಇದನ್ನೇ ಕನ್ಸಿಡರ್ ಮಾಡಬೇಕು ಯಾವತ್ತು. ರೂಟ್ ಯಾವುದು ಇದರಲ್ಲಿ, ಇ. ಲೆಫ್ಟ್ ಯಾವುದು, ಎಚ್. ರೈಟ್ ಯಾವುದು, ಐ, ಸರಿನಾ. ಇದಕ್ಕೆ ರೂಟ್ ಬಿ ಅಲ್ವಾ. ರೂಟ್ ಬಿ, ಲೆಫ್ಟ್ ಯಾವುದು, ಡಿ. ರೈಟ್ ಯಾವುದು, ಇಲ್ಲಿ ಬರೆದಿದ್ದೇವೆ ನೋಡಿ, ಇ ಹೆಚ್ ಐ. ಆಯಿತು, ಅಲ್ಲಿಗೆ ಇದಾಯ್ತಲ್ಲ. ಇದಕ್ಕೆ ಬರೋಣ. ರೂಟ್ ಲೆಫ್ಟ್ ರೈಟ್. ರೂಟ್ ಏನು, ಸಿ. ಲೆಫ್ಟ್ ಏನು, ಎಫ್. ರೈಟ್ ಏನು, ಜಿ. ಆಯ್ತಲ್ಲ. ಪ್ರೀ ಆರ್ಡರ್ ಮಾಡೋಣ. ರೂಟ್ ಲೆಫ್ಟ್ ರೈಟ್. ರೂಟ್ ಅಂದರೆ ಇದೀಗ ಮೇನ್ ಎ. ಇದರ ಲೆಫ್ಟಲ್ಲಿ ಏನಿದೆ ನೋಡಿ, ಬಿ ಡಿ ಇ ಎಚ್ ಐ. ರೈಟಲ್ಲಿ ಏನು ಬಂತು ನಮಗೆ, ಸಿ ಎಫ್ ಜಿ, ಸರಿನಾ. ಸಿ ಎಫ್ ಜಿ, ದಟ್ಸ್ ಆಲ್. ಲಾಸ್ಟ್ ಒನ್ ಪೋಸ್ಟ್ ಆರ್ಡರ್ ಮಾಡೋಣ. ಇದು ಲಾಸ್ಟ್. ಪೋಸ್ಟ್ ಆರ್ಡ್ರಿಗೆ ನಾನು ಏನು ಹೇಳಿದೆ, ಪೋಸ್ಟ್ ಆರ್ಡ್ರಿಗೆ ಲೆಫ್ಟ್ ರೈಟ್ ರೂಟ್ ಎಂಡಲ್ಲಿ ಬರುತ್ತೆ, ಸರಿನಾ. ಲೆಫ್ಟ್ ರೈಟ್ ರೂಟ್. ಇದಕ್ಕೆ ಡೈರೆಕ್ಟ್ ಲೆಫ್ಟ್ ಅಂದರೆ ಎಚ್ ಅಲ್ವಾ, ಇಲ್ಲೇ ಬರೀತಾನೆ. ಇದಕ್ಕೆ ಎಚ್. ಲೆಫ್ಟ್ ರೈಟ್ ಅಂದರೆ ಐ. ರೂಟ್ ಯಾವುದು, ಇ. ಇದಾಯ್ತಾ. ಈಗಾಯ್ತಾ. ಇದು ನೆಕ್ಸ್ಟ್ ಇದಕ್ಕೆ ಲೆಫ್ಟ್ ಏನು, ಡಿ. ಲೆಫ್ಟ್ ರೈಟ್ ಏನು, ಇ ಆ್ಯಕ್ಚುಲಿ. ಬಟ್ ಈಗ ಏನು ಬಂದಿದೆ ನಮಗೆ, ಎಚ್ ಐ ಇ ಬಂದಿದೆ. ಆಮೇಲೆ ರೂಟ್ ಏನು, ಬಿ. ಡಿ ಹೆಚ್ ಐ ಇ ಬಿ, ಸರಿನಾ. ಇದು ಪೂರ್ತಿ ಆಯಿತಾ. ಈಚೆ ಕಡೆ ಬರೋಣ. ಲೆಫ್ಟ್ ರೈಟ್ ರೂಟ್, ಇದೇನಾಗುತ್ತೆ, ಎಫ್ ಜಿ ಸಿ, ಸರಿನಾ. ಸೊ ಇಲ್ಲಿದು ಆಯಿತು, ಇಲ್ಲಿದು ಆಯಿತು. ಇವಾಗ ಇದು ಹಾಕೋಣ. ಲೆಫ್ಟ್ ರೈಟ್ ರೂಟ್. ಲೆಫ್ಟಿಗೆ ಏನು ಬಂತು ನಮಗೆ, ಡಿ ಹೆಚ್ ಐ ಇ ಬಿ ಬಂದಿದೆ. ಆಮೇಲೆ ರೈಟಿಗೆ ಏನು ಬಂತು ನಮಗೆ, ಎಫ್ ಜಿ ಸಿ ಬಂದಿದೆ ಅಲ್ವಾ. ರೂಟ್ ಏನಿದೆ, ಎ. ದಟ್ಸ್ ಆಲ್. ಓಕೆ, ಇದು ಕನ್ಸ್ಟ್ರಕ್ಟ್ ಬೈನರಿ ಟ್ರೀ ಆ್ಯಂಡ್ ಇನ್ ಆರ್ಡರ್ ಫಾರ್ ದ ಸೀಕ್ವೆನ್ಸ್ ಗಿವನ್ ಬಿಲೋ. ಇದನ್ನು ಕೊಟ್ಟಿರ್ತಾರೆ. ಇದಕ್ಕೆ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದನ್ನು ಮಾಡಿದ್ದೇನೆ, ಸರಿನಾ. ಯಾವುದಕ್ಕೆ ಕ್ವಶನ್ ಎಲ್ಲಿದೆ, ಇಲ್ಲಿದೆ ನೋಡಿ. ಕ್ವಶನ್ ಎಲ್ಲಿದೆ, ಒಂದು ಸೆಕೆಂಡ್ ಸ್ಟೂಡೆಂಟ್ಸು. ಇದು ರೈಟ್ ಅ ರಿಕರ್ಷನ್ ಆಫ್ ಫಂಕ್ಷನ್ ಫಾರ್ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್. ಫಸ್ಟಿಗೆ ರಿಕರ್ಸಿವ್ ಸಿ ಫಂಕ್ಷನ್ ಬರೀಬೇಕು. ಅದಾದಮೇಲೆ ಟ್ರಾವೆರ್ಸಲ್ ಯಾವುದಕ್ಕೆ, ಇದಕ್ಕೆ, ಸರಿನಾ.
ಇದಿಷ್ಟು ಈ 3 ಇದಾಯಿತು. ಇನ್ನು ನೆಕ್ಸ್ಟ್ ವೀಡಿಯೋ ಹಾಕ್ತೇನೆ, ಅದರಲ್ಲೊಂದು 3 ಪ್ರಾಬ್ಲಮನ್ನು ಮಾಡ್ತೇನೆ. ಇದೆಲ್ಲ ಪ್ರೀವಿಯಸ್ ಇಯರ್ ಇದು. ಇದರಲ್ಲಿ ಸೇಮ್ ಕ್ವಶನು ಬರ್ಬೋದು, ಸ್ವಲ್ಪ ಸಣ್ಣ ಪುಟ್ಟ ವ್ಯಾಲ್ಯೂ ಚೇಂಜ್ ಮಾಡಿದ್ದು ಕೊಡ್ಬೋದು. ಸರಿನಾ? ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಅರ್ಥ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.